ಕೇಸರಿ ಟೋಪಿ ಧರಿಸೋಕೆ ನಿರಾಕರಿಸಿದ ಸಿಎಂ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ವೀರಭೂಮಿ ಉದ್ಘಾಟನೆ ವೇಳೆ ನಿರಾಕರಣೆ ಮಾಡಿದ್ದಾರೆ. ನಂದಗಡ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮ ಪಂಚಾಯಿತಿ ನೇತೃತ್ವದಲ್ಲಿ ಸಿಎಂಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು. ಈ ವೇಳೆ ಕೇಸರಿ ಟೋಪಿ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅನೇಕ ಬಾರಿ ಈ ಥರ ಆಗಿದೆ. ಕುಂಕುಮ ಇಡಕ್ಕೆ ಹೋದಾಗ ಬೇಡ ಅಂತ ಹೇಳಿರೋದು, ಆರತಿ ಕೊಡಕ್ಕೆ ಹೋದಾಗ ಬೇಡ ಅಂತ ಹೇಳಿರೋದು, ಈ ಥರದ್ದೆಲ್ಲ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಈ ಥರದ ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದುಂಟು, ವಿವಾದ ಆಗಿದ್ದುಂಟು. ಇದಕ್ಕೆ ಈಗ ರಿಯಾಕ್ಷನ್ಸ್ಗಳು ಶುರು ಆಗುತ್ತೆ ಬಿಜೆಪಿಗರದು. ಸೊ ಇದು ಬಹಳಷ್ಟು ಬಾರಿ ರಿಪೀಟ್ ಆಗಿದ್ದುಂಟು. ಇಲ್ಲೂ ಅಷ್ಟೇ, ನೀವು ಗಮನಿಸ್ತಾ ಇರ್ಬೋದು, ನೀಟಾಗಿ ಅದು ಬೇಡ ಅಂತ ತಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಕೇಸರಿ ಅನ್ನುವಂಥ ಕಾರಣಕ್ಕಾಗಿಯೋ ಅಥವಾ ಅಯ್ಯೋ ಬೇಡರಿ ಈ ಟೋಪಿ ಗೀಪಿ ಎಲ್ಲ ಅನ್ನೋ ಕಾರಣಕ್ಕಾಗಿಯೋ ಗೊತ್ತಿಲ್ಲ. ಬಟ್ ಈಗ ಬಣ್ಣ ಕೇಸರಿ ಆಗಿರೋದ್ರಿಂದ ಈಗ ಶುರುವಾಗುತ್ತೆ ನೋಡಿ ಆ್ಯಕ್ಷನ್ಸ್ಗೆ ರಿಯಾಕ್ಷನ್ಸ್ಗಳು. ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಹಲವು ಗ್ಯಾರಂಟಿ ಯೋಜನೆಗಳನ್ನು ಕನ್ನಡ ನಾಡಿನ ಪ್ರತಿಯೊಬ್ಬ ನಾಗರಿಕರ ಮನೆಗೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಹೆಮ್ಮೆಯ ಪ್ರೀತಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾರ್ಪಣೆ ನೆರವೇರ್ತಾ ಇದೆ. ಹಲವು ಭಾಗ್ಯಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ವರ್ಗದವರಿಗೆ ಜನಪರ ಅಭಿವೃದ್ಧಿ ಕಾರ್ಯಗಳು ನೀಡಿರ್ತಾರೆ. ಕಸಬಾ ನಂದಗಡ ಹಾಗೂ ತದನಂತರದಲ್ಲಿ ನಂದಗಡ ಗ್ರಾಮ ಪಂಚಾಯಿತಿಯವರು ಅಧ್ಯಕ್ಷರು ಸದಸ್ಯರು ಸೇರಿ ಕರ್ನಾಟಕದ ನಿಮ್ಮೆಲ್ಲರ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಯಾಕೆ ಬೇಡ ಅಂತ ಹೇಳಿದ್ರು? ಕೇಸರಿ ಬಣ್ಣ ಅನ್ನುವಂಥ ಕಾರಣಕ್ಕಾಗಿಯೋ ಅಥವಾ ಹಾರ ಅಥವಾ ಈ ಪೇಟ ಇದ್ಯಾವುದು ಬೇಡ ಸಿಂಪಲ್ ಆಗಿ ಮಾಡಿ ಅನ್ನೋ ಕಾರಣಕ್ಕೋ ಏನು ಕತೆ? ಯಾವ ಥರ ಚರ್ಚೆ ಆಗ್ತಾ ಇದೆ? ನೀತಿ ಈಗ ಏನು ಸಿಎಂ ಸಿದ್ದರಾಮಯ್ಯ ಕೇಸರಿ ಪೇಟ ಬೇಡ ಅಂದಿರ್ತಕ್ಕಂಥ ವಿಡಿಯೋ ಏನಿದೆ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ನಂದಗಡದಲ್ಲಿ ನಡೆದಂತ ಏನು ಸಂಗೊಳ್ಳಿ ರಾಯಣ್ಣನ ವೀರಭೂಮಿ ಮತ್ತು ರಾಯಣ್ಣನ ಮೂರ್ತಿ ಅನಾವರಣ ಸಮಾರಂಭದಲ್ಲಿ ಏನು ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಒಂದು ಸನ್ಮಾನ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಅವ್ರು ಕೊಟ್ಟಿರ್ತಕ್ಕಂಥ ಸ್ಮರಣ ಪಲಿಕೆಯನ್ನು ಸ್ವೀಕರಿಸ್ತಾರೆ ಹೊರತಾಗಿ, ಆದ್ರೆ ಆ ಕೇಸರಿ ಪೇಟವನ್ನ ಏನು ನಿರಾಕರಣೆ ಮಾಡುವಂಥದ್ದು. ಅಂದ್ರೆ ಪ್ರಮುಖವಾಗಿ ಏನು ನಂದಗಡ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಸನ್ಮಾನಿಸುವಾಗ ಈ ಒಂದು ಘಟನೆ ನಡೆಯುತ್ತೆ. ಆ ಒಂದು ಗ್ರಾಮ ಪಂಚಾಯತಿಯ ಏನು ಅಧ್ಯಕ್ಷರಾಗಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿ ಒಂದು ಕೇಸರಿ ಪೇಟವನ್ನ ಒಂದು ತೊಡಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅದನ್ನ ಸಿಎಂ ಸಿದ್ದರಾಮಯ್ಯ ಬೇಡ ಅಂತಾರೆ. ಜೊತೆಗೆ ಪಕ್ಕದಲ್ಲಿದ್ದಂತ ಏನು ಭೈರತಿ ಸುರೇಶ್ ಕೂಡ ಒಂದು ಕೇಸರಿ ಪೇಟವನ್ನು ಹಾಕ್ತಾರೆ ಅಂತ ಒಂದು ಸೂಚನೆ ಕೊಡುವಂಥದ್ದು. ಅಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಂದಂತ ಸಂದರ್ಭದಲ್ಲಿ ಸ್ಮರಣ ಪಲಿಕೆ ಕೊಡೋದಾಗಿರ್ಬೋದು ಅಥವಾ ಕುರುಬ ಸಮುದಾಯದ ಸಂಪ್ರದಾಯ ಕಂಬಳಿಯನ್ನು ಕೊಡೋದಾಗಿರ್ಬೋದು, ಜೊತೆಗೆ ಏನು ಕುರಿಯನ್ನ ಕೊಡುವುದಾಗಿರ್ಬೋದು, ಈ ರೀತಿಯ ಸಂಪ್ರದಾಯ ನಡೆಯುತ್ತೆ. ಜೊತೆಗೆ ಬೇರೆ ರೀತಿಯ ಒಂದು ಅಂದ್ರೆ ಬೇರೆ ಬೇರೆ ಪೇಟಗಳನ್ನು ಕೂಡ ಈ ಒಂದು ಸಭೆ ಸಮಾರಂಭ ಕಟ್ಟುವಂತ ಸಂಪ್ರದಾಯಗಳಿದಾವೆ. ಹಾಗೆ ಅದೇ ರೀತಿ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಬಂದ್ರೆ ಈ ರೀತಿ ಯಾವುದೇ ಸಮಾರಂಭಗಳಿದ್ರೆ ಅಲ್ಲಿ ಕೇಸರಿ ಪೇಟವನ್ನು ಸುತ್ತುವಂತ ಒಂದು ಸಂಪ್ರದಾಯ ಇರ್ತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಅನೇಕ ಮುಸ್ಲಿಂ ಶಾಸಕರಾಗಿರ್ಬೋದು ಕೂಡ ಅವರು ಈ ಒಂದು ಕೇಸರಿ ಪೇಟವನ್ನು ತೊಡುವಂತ ಸನ್ನಿವೇಶಗಳನ್ನು ನೋಡಿದ್ದಾರೆ. ಯಾಕಂದ್ರೆ ಬೆಳಗಾವಿ ನಡೆಯುವಂತ ಗಣೇಶೋತ್ಸವ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಕೂಡ ಒಂದು ಕೇಸರಿ ಪೇಟವನ್ನು ತೊಟ್ಟು ಗಣೇಶೋತ್ಸವದ ಆ ಒಂದು ಪೂಜೆ ಪುನಸ್ಕಾರ ಭಾಗವಹಿಸುವಂತ ಘಟನೆಗಳು ಏನು ಸಂದರ್ಭ ಕೂಡ ನೋಡಿದ್ದೇವೆ. ಆದ್ರೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಇಲ್ಲಿ ಏನು ಕೇಸರಿ ಪೇಟವನ್ನ ವಿರೋಧ ಮಾಡಿರ್ತಕ್ಕಂಥದ್ದು, ಅದನ್ನ ಧರಿಸೋದಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಕೇಸರಿ ಅಂತ ಬಂದರೆ ಬಲಪಂಥೀಯ ಒಂದು ವಾದವನ್ನು ಮಂಡಿಸುವಂತ ಏನು ಹಿಂದೂ ಸಂಘಟನೆಗಳಾಗಿರ್ಬೋದು, ಆ ಒಂದು ಸಂಘಟನೆಗಳು ಕೇಸರಿ ಧ್ವಜವನ್ನು ಹಿಡಿದು ಒಂದು ಹೋರಾಟಗಳನ್ನು ಮಾಡ್ತಾರೆ. ಹಾಗಾಗಿ ಏನು RSS ನ ವಿರುದ್ಧ ಏನು RSS ಆಗಿರ್ಬೋದು ಅಥವಾ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇದರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ಏನು ವಾಗ್ದಾಳಿ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಕೋಮುವಾದಿಗಳು ಅನ್ನುವಂತ ಒಂದು ಏನು ಈ ರೀತಿಯ ಒಂದು ವಾಗ್ದಾಳಿಯನ್ನ ಈ ಒಂದು ಸಂಘಟನೆಗಳಾಗಿರ್ಬೋದು ಆ ಒಂದು ಆರ್ಗನೈಸೇಷನ್ ವಿರುದ್ಧ ಮುಖ್ಯಮಂತ್ರಿ ಈ ಹಿಂದೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಕೇಸರಿ ಪೇಟ ಏನಾದ್ರು ತೊಟ್ಟರೆ ಅದು ಮತ್ತೊಂದು ರೀತಿ ವಿವಾದ ಸೃಷ್ಟಿ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅಥವಾ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ನಿರಾಕರಣೆ ಮಾಡಿದ್ರ ಅನ್ನೋದು ಈಗ ಚರ್ಚೆಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗೆ.